ತುಮಕೂರು ನಗರದ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ಮಾತನಾಡಿ, ಕಳೆದ ಕೆಲ ವರ್ಷಗಳಿಂದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸುತ್ತಿರುವ ನೀಟ್ ಪರೀಕ್ಷೆಯಲ್ಲಿ ನಿರಂತರ ಗೊಂದಲಗಳು ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗಿದೆ. 2026ರ ನೀಟ್ ಪರೀಕ್ಷೆಗೆ ದೇಶಾದ್ಯಂತ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದು, ಕರ್ನಾಟಕದಿಂದಲೇ 1.45 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೇನೆ. ನಮ್ಮ ಕರ್ನಾಟಕದಲ್ಲಿ ಮೊದಲು ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದಾಗ CET ಅಂತ ಎಕ್ಸಾಮಿನೇಷನ್ ಮಾಡಿದ್ರು. ಇದೇ ವೈದ್ಯಕೀಯ, ಇಂಜಿನಿಯರಿಂಗ್ ಅಂದರೆ ದೇಶಾದ್ಯಂತ ರಾಜ್ಯದಲ್ಲಿ ವೈದ್ಯರಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕನಸನ್ನು ಕಂಡಿರ್ತಾರೆ. ಅದ್ರ ಬಗ್ಗೆ ವೀರಪ್ಪ ಮೊಯ್ಲಿ ಅವರಿದ್ದಾಗ PUCನಲ್ಲಿ ಬಂದಂಥ ಮಾರ್ಕ್ಸ್ 50%, CETನಲ್ಲಿ ಬಂದ ಮಾರ್ಕ್ಸ್ 50% ಇಟ್ಕೊಂಡು 75% ಸೀಟ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅದು ರದ್ದಾಗಿ, ನಾನು ಭಾಳಷ್ಟು ವಿಷಯ ಹೇಳ್ಬೋದು, ಅದು ರದ್ದಾಗಿ ರಾಷ್ಟ್ರಮಟ್ಟದಲ್ಲಿ ನೀಟ್ ಎಕ್ಸಾಮಿನೇಷನ್ ಆಗಬೇಕು ಅಂತ ಒಂದು ರಾಷ್ಟ್ರಮಟ್ಟದಲ್ಲಿ ತೀರ್ಮಾನ ಆದ ಪ್ರಕಾರ ಆ ನೀಟ್ ಎಕ್ಸಾಮಿನೇಷನ್ನು ಈಗ ಯಾವುದೇ PUCನಲ್ಲಿ ಅವರು 99% ಅಲ್ಲ 100 ತಗೊಂಡ್ರೆ ಆ ಮಾರ್ಕ್ಸನ್ನು ಪರಿಗಣಿಸಲ್ಲ. ಅವರು ನೀಟ್ನಲ್ಲಿ ಏನು ಮಾರ್ಕ್ಸ್ ತೆಗಿತಾನೆ 700 ಮಾರ್ಕ್ಸ್ಗೆ, ಅದರ ಆಧಾರದ ಮೇಲೆ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಇತರೆ ಇಲಾಖೆಯ ಬಗ್ಗೆ ಆಯ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು 10 ತಿಂಗಳು ಈ ಕಡೆ PUCಯ ಪಠ್ಯ ವಸ್ತು ಮತ್ತು ನೀಟಿನ ವ್ಯವಸ್ಥೆಯನ್ನು ಕಣ್ಣಿಗೆ ಎಣ್ಣೆ ಒಯ್ಕೊಂಡು 10 ತಿಂಗಳು ಬಹಳ ಕಷ್ಟಪಟ್ಟು ಓದ್ತಾರೆ. ವೈದ್ಯಕೀಯ ಮತ್ತು ಇಂಜಿನಿಯರ್ ಕನಸ್ಕೊಂಡು ಅಂತಹ ಪರೀಕ್ಷೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ. ಕೇಂದ್ರ ಸರ್ಕಾರ BJP ಸರ್ಕಾರ ಬಂದಾದ ಮೇಲೆ, ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಬಂದಾಗ 7 ಬಾರಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. 7 ಬಾರಿ. ಈ ವೈಫಲ್ಯ ಕೇಂದ್ರ ಸರ್ಕಾರವೇ ಹೊರಬೇಕಲ್ಲ. ಮಾನ್ಯ ಪ್ರಧಾನಮಂತ್ರಿಗಳಾಗಲಿ, ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆ ತೆಗೆಬೇಕಾಯ್ತು. ಅವರು ಮಾತಾಡ್ತೀರೇ ಯಾವ್ದಾನ ಅವರು ಎಲ್ಲೇ ಭಾಷಣ ಮಾಡಬೇಕಾದ್ರೂ ಇಂಥದ್ದು ಯಾವ ದೇಶ ರಕ್ಷಣೆ ಮಾಡಲ್ಲ, ನಾವು ದೇಶಭಕ್ತರು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅನ್ನು ಟೀಕೆ ಮಾಡೋದು, ನೆಹರು ಫ್ಯಾಮಿಲಿ ಟೀಕೆ ಮಾಡೋದು ಬಿಟ್ಟರೆ ಇನ್ಯಾವುದೇ ವಿಧವಾದ ಅವರ ಕಾಳಜಿ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತೇನೆ. ಕಾರಣ ಈ ನೀಟ್ ಹಗರಣ ಆಗಿದೆ, ಲಕ್ಷಾಂತರ ಮಕ್ಕಳಿಗೆ. 2024ರಲ್ಲಿಯೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಮರುಪರೀಕ್ಷೆ ನಡೆಸುವುದರಿಂದ ಸರ್ಕಾರಕ್ಕೆ ನೂರಾರು ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದ್ದು, ತೆರಿಗೆದಾರರ ಹಣ ವ್ಯರ್ಥವಾಗುತ್ತದೆ. ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ವಿದ್ಯಾರ್ಥಿಗಳು ಜೇಬಿಲ್ಲದ ಉಡುಪು ಧರಿಸಬೇಕು. ಮೊಬೈಲ್, ವಾಚ್, ಡಿಜಿಟಲ್ ಸಾಧನಗಳು, ನೀರಿನ ಬಾಟಲಿ ಸೇರಿದಂತೆ ಯಾವುದೇ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಅವಕಾಶ ಇಲ್ಲದಂತೆ ಕಠಿಣ ನಿಯಮ ಹೇರಲಾಗಿದೆ. ಕಾಪಿ ತಡೆಯುವ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಮೇಲೆ ಇಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ NTA ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವಲ್ಲಿ ಏಕೆ ವಿಫಲವಾಗುತ್ತದೆ? ವಿದ್ಯಾರ್ಥಿಗಳ ಮೇಲೆ ಅನುಮಾನದಿಂದ ನಡೆದುಕೊಳ್ಳುವ ಪ್ರಾಧಿಕಾರಗಳು ತಮ್ಮ ಜವಾಬ್ದಾರಿಯಲ್ಲೂ ಅಷ್ಟೇ ಕಟ್ಟುನಿಟ್ಟಾಗಿರಬೇಕು. ರಾಜಸ್ಥಾನದಲ್ಲಿ ಒಬ್ಬರಿಗೆ 650 ನಂಬರ್ ಬರ್ತಾ ಇತ್ತು, ನಂದು ಈಗ ಆಗುತ್ತೋ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಇವರು ಜೂನ್ 21ಕ್ಕೆ ಏನು ಪರೀಕ್ಷೆ ನಿಗದಿ ಮಾಡಿದ್ದಾರೆ, ಅಷ್ಟೊಂದಿನ ಎಷ್ಟು ಜನ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊತಾರೋ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರೇ ಇದಕ್ಕೆ ಕಾರಣ. ಹಾಗಾಗಿ ಏನು ಈ ಹಿಂದೆ ಇದಿತ್ತಲ್ಲ ನಮ್ಮ CET ಮತ್ತು ಕಾಮೆಡ್ಗೆ ಕರ್ನಾಟಕದಲ್ಲಿ, ಆ ನೀತಿನೇ ಜಾರಿಗೆ ತರಬೇಕು, ನೀಟ್ ವ್ಯವಸ್ಥೆನ ರದ್ದುಗೊಳಿಸಬೇಕು. ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥ ರಾಜ್ಯದ ಮಕ್ಕಳುಗಳಿಗೆ, ನಮ್ಮ ಮಕ್ಕಳುಗಳಿಗೇ ಇಲ್ಲಿ ನಮ್ಮ ರಾಜ್ಯದ ಸೀಟ್ಗಳು ಸಿಗಂಗಾಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ, ಏನೀಗ ಮೊನ್ನೆ ನಮ್ಮ ಸರ್ಕಾರ ಏನು ಹಿಜಾಬು, ಜನಿವಾರ ಎಲ್ಲ ಇದು ತೀರ್ಮಾನ ಮಾಡಿದೆ, ಅದು ನಾನು ಸ್ವಾಗತ ವಹಿಸ್ತಾ. ಯಾಕೆಂದರೆ ಸ್ವಾತಂತ್ರ್ಯ ಬಂದಾಗಲಿದ್ದ 1947ರಿಂದ 2021 ಮೋಸ್ಟ್ಲಿ BJPನವರು ಇದನ್ನು ಹಿಜಾಬ್ ಪ್ರಕರಣಕ್ಕೆ ಹೋಗಿದ್ರು. ಅಲ್ಲಿ ತನಕ ಸುಸೂತ್ರವಾಗಿ ಎಜುಕೇಷನ್ ನಡ್ಕೊಂಡು ಬತ್ತಲೇ ಇತ್ತು. ಇವರು 2021-22ಗೆ ಹಿಜಾಬು ಅಂತ ಏನು ಅವ್ರು ಮಾಡಿರೋ ಉದ್ದೇಶ ಚುನಾವಣೆಗೋಸ್ಕರ ಹಿಂದೂ ಮತ್ತು ಮುಸ್ಲಿಂಗಳ ಮಧ್ಯೆ ಬಿರುಕು ಬಿಡಿಸಿ ಒಂದು ವರ್ಗನ ತನ್ನ ಸೆಳೆಯಕ್ಕೋಸ್ಕರ
ಮುಸ್ಲಿಮ್ಸನ್ನ ಕಾಂಗ್ರೆಸ್ನವ್ರು ಓಲೈಸ್ತವ್ರು ಅಂತ ತಿಳಿಸೋಕ್ಕೋಸ್ಕರ ಅದನ್ನ ಹಿಜಾಬ್ ಪ್ರಕರಣ ತಂದು ಇದನ್ನ ರಾಜ್ಯನ ದೇಶನ ಇಬ್ಬಾಗ ಕೋಮು ಗಲತೆಗೆ ಅವಕಾಶ ಮಾಡಿಕೊಟ್ಟಿರೋದು ಬಿಜೆಪಿ. ಇಲ್ಲಿದ್ದಾಗ ಹೆಂಗೆ ಎಲ್ಲರೂ ಸೋದರತ್ವದಿಂದ ಎಲ್ಲ ಕಾಲೇಜ್ಗಳಿಗೂ ಆಯಾ ಧರ್ಮದ ಮಕ್ಕಳುಗಳು ಅದನ್ನ ಉಡುಗೆ ತೊಡುಗೆಗಳನ್ನ ತಟ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆಲ್ಲ ಮೂಲ ಬಿಜೆಪಿಯವರು ಇದನ್ನ ಈ ಎಲ್ಲ ದೇಶದ ಎಲ್ಲ ಇದು ಅದನ್ನ ಖಂಡಿಸ್ಬೇಕು ಅಂತ ಹೇಳ್ತಾ, ಏನು ನಮ್ಮ ಸರ್ಕಾರ ತೀರ್ಮಾನ ತಗೊಂಡರೆ ಅದನ್ನ ಮುಖ್ಯಮಂತ್ರಿಯವರಿಗೆ, ಉಪಮುಖ್ಯಮಂತ್ರಿಯವರಿಗೆ, ನಮ್ಮ ಶಿಕ್ಷಣ ಸಚಿವರಿಗೆ ಅಭಿನಂದನೆ ಹೇಳಿ ಏನು